ಗೌರವ ಸಮರ್ಪಣೆ ಮಾಡಬೇಕು. ಪ್ರಭಾಕರ್ ಅವರು ಸಾಕಷ್ಟು ಅವ್ರಿಗೆ ಗೊತ್ತು ಮಾಧ್ಯಮ ಕ್ಷೇತ್ರ ಏನೇನು ಸಮಸ್ಯೆಗಳಿಂದ ಅವರ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಬಹಳ ವಿಶೇಷ ಇನ್ನೊಂದು ಪ್ರಮುಖ ಕಾರ್ಯಕ್ರಮ ಸಮಾರೋಪ ಕಾರ್ಯಕ್ರಮದ ಪ್ರಮುಖವಾದ ಒಂದು ಬಹಳ ಖುಷಿ ಆಗುತ್ತದೆ. ಯಾಕೆಂತಂದ್ರೆ ಪತ್ರಕರ್ತರಿಗೆ ಮತ್ತೆ ಛಾಯಾಗ್ರಾಹಕರಿಗೆ ತರಬೇತಿ ಅಂತಂದ್ರೆ ಬಹಳ ಖುಷಿ. ಯಾಕೆಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಇಂದಿನ ತಂತ್ರಜ್ಞಾನ ಯುಗದಲ್ಲಿ ತರಬೇತಿ ಅನ್ನೋದು ಅದು ಮುದ್ರಣ ಮಾಧ್ಯಮ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಮಾಧ್ಯಮ ಆಗಿರ್ಬೋದು, ಎಲ್ಲರಿಗೂ ಕೂಡ ತರಬೇತಿ ಬಹಳ ಅವಶ್ಯ. ಅದರಲ್ಲೂ ಕೂಡ ಪತ್ರಿಕಾ ಛಾಯಾಗ್ರಾಹಕರಿಗೆ ಇವತ್ತೊಂದು ತರಬೇತಿ ಕೊಡ್ತಾ ಇದ್ದಾರೆ ಅಂತಂದ್ರೆ ಮಾಧ್ಯಮ ಅಕಾಡೆಮಿ ಇವತ್ತು ಒಳ್ಳೆ ಕೆಲಸ ಮಾಡಿದೆ ಅಂತಾನೆ ಹೇಳ್ಬೋದು. ಫೋಟೋಗ್ರಾಫರ್ಸ್ ಯಾರು ಕಷ್ಟದಲ್ಲಿ ಇರ್ಲಿ, ಯಾರು ನೋವಲ್ಲಿರ್ಲಿ, ಎಂತ ಸಂದರ್ಭದಲ್ಲಿ ಆಗ್ಲಿ ಅವ್ರ ಮುಖದಲ್ಲಿ ಒಂದು ಸ್ಮೈಲ್ ತರುವಂತ ಶಕ್ತಿ ಇರೋದು ನಮ್ಮ ಛಾಯಾಗ್ರಾಹಕರಿಗೆ ಮಾತ್ರ. ನಾವು ಯಾರ ಮಾತು ಕೇಳಬೇಕು, ಆದ್ರೆ ನಾವು ಯಾರ ಮಾತು ಹೆಚ್ಚು ಕೇಳ್ತೀವಿ ಅಂದ್ರೆ ಫೋಟೋಗ್ರಾಫರ್ಸ್ ಮಾತು. ಯಾರೇ ಇರ್ಲಿಲ್ಲಪ್ಪ ಸ್ಮೈಲ್ ಪ್ಲೀಸ್ ಅಂತ, ಅಪ್ಪ ಛಾಯಾಗ್ರಾಹಕ ಕಷ್ಟದಲ್ಲಿರ್ಲಿ ಆದ್ರೂ ಕೂಡ ಸ್ಮೈಲ್ ಪ್ಲೀಸ್ ಅಂತ ಹೇಳಿ ಅವರ ಮುಖದಲ್ಲಿ ಒಂದು ನಗು ತರುವಂತ ಶಕ್ತಿ ಇರುವಂತದ್ದು ನಮ್ಮ ಫೋಟೋಗ್ರಾಫರ್ಸ್ಗೆ. ಇವತ್ತು ಎಲ್ಲ ಫೋಟೋಗ್ರಾಫರ್ಸ್, ನಾನು ಸುಮಾರು ಜನ ಫೋಟೋಗ್ರಾಫರ್ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಅವರೆಲ್ಲರೂ ಕೂಡ ಇವತ್ತು ಇಲ್ಲಿದ್ದಾರೆ. ಫೋಟೋ ಯಾಕೆ ಮುಖ್ಯ, ಫೋಟೋಗ್ರಾಫರ್ಸ್ ಯಾಕೆ ಮುಖ್ಯ ಆಗ್ತಾರೆ ಅಂತಂದ್ರೆ, ಒಬ್ಬ ಫೋಟೋಗ್ರಾಫರ್ ಅಂದ್ರೆ ಅವನೊಬ್ಬ ಕಲಾವಿದ ಆಗಿರ್ಬೋದು, ಅವನೊಬ್ಬ ಇತಿಹಾಸಕಾರ ಕೂಡ ಆಗಿರ್ತಾನೆ, ಒಬ್ಬ ತಂತ್ರಜ್ಞ ಕೂಡ ಆಗಿರ್ತಾನೆ. ಫೋಟೋ ತೆಗೆಸ್ಕೊಂಡವ್ರಿಗೆ ಸಾವಿರ್ಬೋದು, ಫೋಟೋ ತೆಗೆದರೂ ಸಾವಿರ್ಬೋದು, ಆದ್ರೆ ಫೋಟೋಗಳಿಗೆ ಯಾವತ್ತೂ ಕೂಡ ಸಾವಿರೋದೇ ಇಲ್ಲ. ಇವತ್ತು ನಾವು ಚಿಕನ್ನಲ್ಲಿ ಯಾವ ತರ ಇದ್ವಿ ಅದನ್ನ ಕತೆ ಹೇಳುವಂಥದ್ದು ಫೋಟೋ. ನೀವು 1000 ಪದಗಳನ್ನು ಬರೆದು ಒಂದು ಸುದ್ದಿ ಮಾಡಬಹುದು, ಆದ್ರೆ ಒಂದು ಫೋಟೋ ಹೇಳುವಂತಹ ಕಥೆನೇ ಬೇರೆ. ಒಂದು ಫೋಟೋ ಕತೆ ಹೇಳುತ್ತೆ, ಕಾದಂಬರಿ ಹೇಳುತ್ತೆ, ಹಲವಾರು ನೆನಪುಗಳನ್ನ ನಿಮಗೆ ಮರಳಿ ತರುವಂತಹ ಕೆಲಸವನ್ನ ಮಾಡುತ್ತೆ. ಹೀಗಾಗಿ ನಮ್ಮ ಮುದ್ರಣ ಮಾಧ್ಯಮದಲ್ಲಿ ನಿಮ್ಮ ಫೋಟೋ ಇಲ್ಲದೆ ಯಾವ ಪತ್ರಿಕೆಯನ್ನು ಕೂಡ ನೀವು ಊಹೆ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಹೀಗಾಗಿ ನಮ್ಮ ಮುದ್ರಣ ಮಾಧ್ಯಮದಲ್ಲಿ ಫೋಟೋಗ್ರಾಫರ್ಗಳಿಗೆ ಅವರಿಗೆ ಆದಂತ ಒಂದು ಸ್ಥಾನಮಾನ ಇದೆ, ವಿಶೇಷ ಶಕ್ತಿ ಇದೆ ಅನ್ನೋದು ನನ್ನ ಅನಿಸಿಕೆ. ಇವತ್ತು ನಾವು ನೋಡಿದ್ವಿ ಬೆಂಗಳೂರು ಅವತ್ತು ಹೆಂಗಿತ್ತು ಅಂದ್ರೆ, ಇಂದಿನ ಬೆಂಗಳೂರನ್ನ ನಾವು ಯಾರು ನೋಡೇ ಇಲ್ಲ. ನಾವು ಹಲವಾರು ಸಂದರ್ಭಗಳಲ್ಲಿ ಬ್ಲಾಕ್ ಅಂಡ್ ವೈಟ್ ಫೋಟೋಸ್ ಮೂಲಕನೇ ಅವತ್ತಿನ ಬೆಂಗಳೂರನ್ನ ನಾವು ನೋಡ್ತೀವಿ. ಇವತ್ತು ಹಂಪಿ ಆಗಿರ್ಬೋದು, ಐಹೊಳೆ ಆಗಿರ್ಬೋದು, ಬೇಲೂರು ಆಗಿರ್ಬೋದು, ಅದನ್ನ ನಾವು ಪೂರ್ತಿ ಜಾಗದಲ್ಲೇ ನೋಡುವಂತ ಶಕ್ತಿ ಇದೆ ಅಂತಂದ್ರೆ ಆ ಫೋಟೋಗ್ರಾಫರ್ಗಳಿಗೆ ಎಲ್ಲವನ್ನು ಕೂಡ ಕಣ್ಣಿಗೆ ಕಟ್ಟುವಂತ ರೀತಿ ಫೋಟೋ ತೆಗೆದು ನಮ್ಮ ಮುಂದೆ ಇಡ್ತಾರೆ. ನಾಳೆ ದಿವಸ ನಮ್ಮ ಮಕ್ಕಳು ಮೊಮ್ಮಕ್ಕಳು ನಾವು ವಯಸ್ಸಾದ್ಮೇಲೆ ನೋಡ್ಬೇಕು ಅಂತಂದ್ರೆ ಫೋಟೋಗಳನ್ನ ನೋಡ್ಬೇಕು. ಇವತ್ತು ಯಾವುದೋ ಒಂದು ಮದುವೆ ಸಮಾರಂಭ ಆಗಿರ್ಲಿ, ಏನೇ ಆಗಿರಲಿ, ಅದಕ್ಕೆ ಫೋಟೋಗ್ರಾಫರ್ಸ್ಗಳು ತೀರಾ ಅವಶ್ಯ. ಹೀಗಾಗಿ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಅಂತಂದ್ರೆ ಅದು ಫೋಟೋ ಮತ್ತೆ ಫೋಟೋಗ್ರಾಫರ್ಸ್. ಈಗ ಮೊಬೈಲ್ ಫೋನ್ ಮೇಲೆ ಅದರಲ್ಲಿ ಕ್ಯಾಮ್ರಾ ಬಂದ್ಮೇಲೆ ಎಲ್ಲರೂ ಕೂಡ ಯಾರ್ಯಾರು ಮೊಬೈಲ್ ಫೋನ್ಗಳಿದಾವೆ ಎಲ್ಲರೂ ಕೂಡ ಫೋಟೋಗ್ರಾಫರ್ಸ್ ಆಗ್ಬಿಟ್ಟಿದ್ದಾರೆ. ಈಗ ಮಮತಾ ಮೇಡಮ್ ಹೇಳ್ತಾ ಇದ್ರು ಫೋಟೋಗ್ರಾಫರ್ಸ್ ಕಾರ್ಯಕ್ರಮದಲ್ಲಿ ಯಾವ ರೀತಿ ಇದು ಮಾಡ್ತಾರೆ ಅಂತ. ನಾನು ಇಲ್ಲಿ ಕಾರ್ಯಕ್ರಮಗಳನ್ನು ನೋಡಿದ್ದೀನಿ, ಅದೇ ರೀತಿ ಕಾಡೊಳಗಡೆ ನೋಡಿದ್ದೀನಿ ಮೇಡಮ್. ಈ ಸಫಾರಿ ಹೋಗ್ಬೇಕಾದ್ರೆ ಸಫಾರಿ ಹೋಗ್ತಾ ಇರುತ್ತೆ, ಯಾರೇನು ಫೋನ್ ಮಾಡುತ್ತೆ ಅಲ್ಲಿ ಹುಲಿ ಕಾಣಿಸ್ಬಿಡ್ತು ಅಂತ, ಅಯ್ಯೋ ಫೋಟೋಗ್ರಾಫರ್ಗಳು ಓಡ್ತಾರೆ ಇಡೀ ದಿವಸ ಎದುರು ಮೇಲೆ ಕ್ಯಾಮ್ರಾ ಹಾಕೊಂಡು ಆ ಹುಲಿಗೋಸ್ಕರ ಕಾತಾನೆ ಇರ್ತಾರೆ. 2 ದಿವಸ ಆಗ್ಲಿ 3 ದಿವಸ ಆಗ್ಲಿ ಹುಲಿ ಕಾಣಿಸೋವರೆಗೂ ಅವ್ರಿಗೆ ಸಮಾಧಾನನೇ ಇಲ್ಲ. ಹೀಗಾಗಿ ಊರಿನ ಹೊರಗಡೆ ಆಗಿರ್ಬೋದು, ಒಳಗಡೆ ಆಗಿರ್ಬೋದು, ಎಲ್ಲಾ ಕಡೆಗೂ ಕೂಡ ನಮ್ಮ ಫೋಟೋಗ್ರಾಫರ್ಗಳು ಅವಳಿ ಇದ್ದಿದೆ. ಆದ್ರೂ ಕೂಡ ನಾವು ಎಲ್ಲವನ್ನು ಕೂಡ ಪ್ರೀತಿಯಿಂದ, ನಾವು ಸಹನೆಯಿಂದ ಅವರೆಲ್ಲರೂ ಕೂಡ ನೋಡ್ತಾನೆ ಇರ್ತೀವಿ. ಹೀಗಾಗಿ ಫೋಟೋಗ್ರಾಫರ್ಗಳಿಗೂ ಕೂಡ ಕಷ್ಟ ಇದ್ದೇ ಇದೆ. ನಮ್ಮ ಮಾಧ್ಯಮ ಕ್ಷೇತ್ರದಲ್ಲಿ ನಮ್ಮ ವರದಿಗಾರರಿಗೆ, ಪತ್ರಕರ್ತರಿಗೆ ಸಿಗುವಂತ ಆದ್ಯತೆಯನ್ನ ಫೋಟೋಗ್ರಾಫರ್ಸ್ಗಳು ನಾವು ಕೊಡ್ತಾ ಇಲ್ಲ. ಇದೇ ಕಾರಣಕ್ಕೋಸ್ಕರನೇ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ರಾಜ್ಯೋತ್ಸವ ಅವಾರ್ಡ್ ಅನ್ನ ನಾವು ಫಸ್ಟ್ ಟೈಮ್ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಒಬ್ಬ ಫೋಟೋಗ್ರಾಫರ್ಗೆ ನಾವು ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಡುವಂತ ಕೆಲಸ ಮಾಡ್ತೀವಿ. ಒಂದು ಪತ್ರಿಕೆ ಅಂತಂದ್ರೆ ಬರೀ ವರದಿಗಾರ ಅಲ್ಲ ಅಥವಾ ಸಂಪಾದಕ ಅಲ್ಲ, ಅದ್ರಲ್ಲಿ ಎಲ್ಲರ ಪಾತ್ರ ಕೂಡ ಇರುತ್ತೆ. ವಿಶೇಷವಾಗಿ ಅದರಲ್ಲಿ ಫೋಟೋಗ್ರಾಫರ್ಸ್ ಪಾತ್ರ ಕೂಡ ಇರುತ್ತೆ. ನಾನು ನಾಗರಾಜ್ ಗಡಕಲ್ ಜೊತೆನಲ್ಲಿ ಸುಮಾರು ಒಂದು 10 ವರ್ಷ ಕೆಲಸ ಮಾಡಿದ್ದೀನಿ. ಅವನ ಜೊತೆ ನಾವು ವೀರಪ್ಪನ್ ಸತ್ತೋದಾಗ ಅವನ ಜೊತೆ ಅಲ್ಲಿಗೆ ತಮಿಳ್ನಾಡಿಗೆಲ್ಲ ಹೋಗಿದ್ವಿ. ವಿಶೇಷ ಸಂದರ್ಭಗಳಲ್ಲಿ ಬಹಳ ಎದುರಿಸ್ಬಿಡ್ತಿದ್ದೆ ಗಡಕಲ್ ನಾಗರಾಜ್. ನಾನೊಂದ್ಸತಿ ಕ್ರೈಮ್ ಬೀಟ್ ಮಾಡ್ಬೇಕಾದ್ರೆ ನಂದಿನಿ ಲೇಔಟಲ್ಲಿ ಒಬ್ಬ ರೌಡಿ ಮರ್ಡರ್ ಆಗ್ಬಿಟ್ಟಿತ್ತು. ಆ ರೌಡಿನ ಫೋನ್ ಬೇಕು ಅಂತ ನಮ್ಮ ಆಫೀಸರ್ ಹೇಳ್ಬಿಟ್ಟಿದ್ರು. ಆಮೇಲೆ ಬಾಡಿ ವಿಕ್ಟೋರಿಯಾ ಹಾಸ್ಪಿಟಲ್ ಮಾರ್ಚರಿನಲ್ಲಿ ಇಟ್ಟಿದ್ರು.
ಇವ್ರು ರಾತ್ರಿ 12 ಗಂಟೆನಲ್ಲಿ ಪುಣ್ಯಾತ್ಮ ಅಲ್ಲಿ ಕರ್ಕೊಂಡೋದಾಗ ಉದ್ದರಿ ಹಾಸ್ಪಿಟ್ಲಿಗೆ ಬನ್ನಿ ಸರ್ ಒಂದು ಬಾಡಿ ಫೋಟೋ ತೆಗೋ ಬರೋಣ ಅಂತ. ಏನು ಮಾರೆ ಬದುಕಿರೋದು ಫೋಟೋ ತೆಗಿ ಅಂದ್ರೆ ಸತ್ತಿರೋದು ಫೋಟೋ ತೆಗಿ ಕರ್ಕೊಂಡು ಹೋಗ್ತಾ ಇದೆಯಲ್ಲ ಅಂತ ಹೋದ್ರು. ಅಲ್ಲೂ ಹೋದ್ರೆ ಆ ಸ್ಟ್ರೆಚರ್ ಮೇಲೆ ಹಿಂಗೆ ಗೋಡೆಗೆ ಬಾಡಿನ ನಿಲ್ಸಿದ್ರು. ಇವನು ಕ್ಲಿಕ್ ಮಾಡೋಷ್ಟೊತ್ತಿಗೆ ಅದ್ರಲ್ಲಿ ಫ್ಲಾಶ್ ಬಂತು, ಅಷ್ಟೊತ್ತಿಗೆ ಸ್ಟ್ರೆಚರ್ ಕೆಳಗಡೆ ಬಿದ್ದು ಬಾಡಿ ಬಿದ್ದೋಗ್ಬಿಟ್ಟು ನಾವು ಎದುರ್ಕೊಂಡು ಓಡಿದ್ವಿ 3 ದಿವಸ ಚಳಿ ಬೇರೆ ಬಂದ್ಬಿಟ್ಟಿತ್ತು ನನಗೆ ಅಂತ ಕೆಲಸ ಕೊಟ್ಟ. ಆದ್ರೆ ಅವ್ರ ಕೆಲಸ ಫೋಟೋಗ್ರಾಫರ್ ಕೆಲಸ, ಫೋಟೋ ಬೇಕು ಅಂತಂದ್ರೆ ಬೆಳಗ್ಗೆ ಆದ್ರೂ ಹೋಗ್ಬೇಕು, ಮಧ್ಯರಾತ್ರಿ ಹೋಗ್ಬೇಕು, ಎಂತ ಸಂದರ್ಭದಲ್ಲಿ ಆದ್ರೂ ಹೋಗ್ಬೇಕು. ಇನ್ನೊಂದು ಈ ಕನಕಪುರದಲ್ಲಿ ಕಾಡಾನೆಗಳ ಅವಳಿ ಜಾಸ್ತಿ ಆಗ್ಬಿಟ್ಟಿದೆ. ನಮ್ ಸತೀಶ ಇಲ್ಲಿ ಇದಾನೆ ಇಲ್ಲ ಗೊತ್ತಿಲ್ಲ. ಎಂತ ಅಪಾಯದಿಂದ ಪಾರಾದ್ರು ಅಂತಂದ್ರೆ ಆ ಕಾಡಾನೆಗಳ ದಾಳಿಯಿಂದ ಒಂದು ಆನೆ ಮಧ್ಯೆ ಸಿಗಾಕೊಂಡ್ಬಿಟ್ಟಿದೆ ನಮ್ ಸತೀಶ ಫೋಟೋಗ್ರಾಫರ್. ಅವತ್ತು ಅವನ ಅದೃಷ್ಟ, ಅವತ್ತು ಅವ್ನು ಬಚಾವಾಗಿ ಬಂದಿದ್ದೇನೆ ಅವನ ಅದೃಷ್ಟ. ಹೀಗಾಗಿ ಫೋಟೋಗ್ರಾಫರ್ಗಳಿಗೂ ಕೂಡ ಅವ್ರದೇ ಎಲ್ಲರ ಮುಖದಲ್ಲಿ ಅವರು ನಗು ತರಿಸಿದ್ರು ಕೂಡ ಅವರು ವೃತ್ತಿ ಜೀವನದಲ್ಲೂ ಕಷ್ಟ ಕಾರ್ಪಣ್ಯಗಳಿದ್ದೇ ಇರ್ತವೆ. VL ಶಂಕರ್ ಸರ್ ಅವರು ಈಗಾಗಲೇ ಹೇಳಿದ್ದಾರೆ, ಫೋಟೋಗ್ರಾಫರ್ಗಳ ಸಮಸ್ಯೆ ಏನಿದ್ರು ಸಚಿವರು ಗಮನಕ್ಕೆ ತಂದು ಮುಖ್ಯಮಂತ್ರಿಗಳ ತಂದು ಬಗೆಹರಿಸೋಣ ಅಂತ. ಆ ವಿಚಾರದಲ್ಲಿ ನಾನು ಕೂಡ ರಾಮಮೂರ್ತಿ ಸರ್ ಜೊತೆ ಕೈ ಜೋಡಿಸ್ತೀನಿ. ಯಾಕೆಂತಂದ್ರೆ ಶಂಕರ್ ಸರ್ ಹೇಳಿದ್ರು ಅವರೆಷ್ಟು ಸರಳ ಮತ್ತು ಸಜ್ಜನರು ಅಂತ. ನಾವು ನೋಡ್ತಾ ಇದೀವಿ ಇವತ್ತು ರಾಜಕಾರಣದಲ್ಲಿ ಯಾರಾದ್ರೂ MLA ಆಗ್ಬಿಟ್ರೆ ಅಯ್ಯೋ ತಲೆ ಮೇಲೆ 2-4 ಕೊಂಬ್ ಬಂದಿರುತ್ತೆ. ಇನ್ನು ಕೆಲವರು ಇರ್ತಾರೆ ಮಾಜಿ ಆದ್ರೂ ಕೂಡ ಶಾಸಕ ಅಂತಾಗಿ ಕೆಳಗಡೆ X ಅಂತ ಹಾಕಿರ್ತಾರೆ. ಆಮೇಲೆ ಅವ್ರ ಆರ್ಭಟಗಳು ನೋಡ್ಬೇಕು MLAಗಳು ಅಂತವ್ರ ಮಧ್ಯೆ ರಾಮಲಿಂಗಾರೆಡ್ಡಿ ಸರ್ ಅವರು ಇಂದಿನ ರಾಜಕಾರಣಿಗಳಿಗೆ ಒಂದು ಮಾದರಿ ಅಂತ ನನ್ನ ಅನಿಸಿಕೆ. ಹೋಮ್ ಮಿನಿಸ್ಟರ್ ಆಗಿ ಸಂದರ್ಭದಲ್ಲೇನೆ ನಾನು ಕಣ್ಣಾರೆ ನೋಡಿದ್ದೀನಿ. KBCC ಆಫೀಸಲ್ಲಿ ಯಾವ್ದೋ ಮೀಟಿಂಗ್ ನಡೀತಾ ಇತ್ತು, ಆಚೆ ಕಡೆ ಬಂದಾಗ ಅವ್ರ ಕಾರು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿತ್ತು. ಹೋಮ್ ಮಿನಿಸ್ಟರ್ ಆಟೋ ಹಾಕೊಂಡು ಹೊರಟೋರು ವಿಧಾನಸೌಧಕ್ಕೆ. ಆ ತರ ಅವರು ಸರಳ ಮತ್ತು ಸೌಮ್ಯ ರಾಜಕಾರಣಿ ಇವತ್ತು ನಮ್ಮೆಲ್ಲರ ಮಧ್ಯೆ ಇರುವಂತದ್ದು ಬಹಳ ಮೆಚ್ಚುಗೆ ವಿಷಯ ಅಂತ ನಾನು ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ನಿಜವಾಗ್ಲೂ ಕೂಡ ಫೋಟೋಗ್ರಾಫರ್ಸ್ಗೆ ತರಬೇತಿ ಅತ್ಯಂತ ಅವಶ್ಯಕ. ಯಾಕೆಂತಂದ್ರೆ ಸಮಯ ಸಂದರ್ಭ ಎಲ್ಲವನ್ನು ಕೂಡ ಒಂದು ಒಳಗಣ್ಣು ಅಂತ ಇರುತ್ತೆ ಅವರಲ್ಲಿ ಫೋಟೋಗ್ರಾಫರ್ಸ್ ಅಲ್ಲಿ. ಅದನ್ನ ಯಾವತ್ತೂ ಕೂಡ ಅವರು ಓಪನ್ ಮಾಡಿ ಇಟ್ಕೊಂಡೇ ಇರಬೇಕು. ಜಸ್ಟ್ ಮಿಸ್ ಆದ್ರೆ ನನ್ನ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳಿಗೆ ಬೇರೆ ವಿಶ್ವಾಸ ಹೇಳಕ್ ಬಂದಿದ್ರು. ಬಟ್ ಫೋಟೋಗ್ರಾಫರ್ಸ್ ಒಳಗಡೆ ಬರೋಷ್ಟಲ್ಲಿ ಅವರು ಹಾಗೆ ಹೋಗ್ಬಿಟ್ಟು ಮುಗಿದೋಗಿತ್ತು. ಆಮೇಲೆ ಮತ್ತೆ ರೀಟೇಕ್, ಈ ತರ ರೀಟೇಕ್ ಪ್ರಸಂಗಗಳು ಹಲವಾರು ಬಾರಿ ಸ್ಟೇಜ್ ಮೇಲೆ ಕೂಡ ನಾವು ನೋಡಿದ್ದೇವೆ. ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿಗಳಾಗಿದ್ದ ಸಂದರ್ಭದಲ್ಲಿ ಸಮ್ಮೇಳನ ಸಭಾಂಗಣಕ್ಕೆ ಬಂದಿದ್ರು. ಅವತ್ತು ಫೋಟೋಗ್ರಾಫರ್ಗಳ ಆರ್ಭಟವನ್ನು ನೋಡಿ ರಾಷ್ಟ್ರಪತಿಗಳೇ ಕಂಗಾಲಾಗ್ಬಿಟ್ರು. ಕೂಗಾಟ, ಚೀರಾಟ, ಅಲ್ಲಿ ಇದ್ದಂತ ಪಾಠಗಳನ್ನೆಲ್ಲ ಹೊಡೆದು ಎಲ್ಲ ಮಾಡಿದ್ರು. ಆದ್ರೆ ಅವ್ರಿಗೆ ಏನಂದ್ರೆ ಒಂದು ತಾವ ಅಂತ ಇರುತ್ತೆ, ಒಂದು ಫೋಟೋ ಕೊಡ್ಬೇಕು, ಒಂದು ಎಕ್ಸ್ಕ್ಲೂಸಿವ್ ಫೋಟೋ ಕೊಡ್ಬೇಕು ಅಂತ. ಯಾಕೆಂತಂದ್ರೆ 1993 ನಲ್ಲಿ ಒಂದು ಫೋಟೋ ನೀವೆಲ್ಲ ನೋಡಬೇಕು. ಒಂದು ಮಗು ಊಟ ಇಲ್ಲದೆ ಎಲುಬು ಬಿಟ್ಕೊಂಡು ಕೂತಿರುತ್ತೆ. ಅದರಿಂದ ಒಂದು ರಣಹದ್ದು ಆ ಮಗುವನ್ನ ತಿನ್ಬೇಕು ಅಂತ ಕಾಯ್ತಾ ಇರುತ್ತೆ. ಅದು ಸೂಡನ್ ನಲ್ಲಿ ನಡೆದಂತಹ ಒಂದು ಘಟನೆ. ಅದನ್ನ ತೆಗೆದಂತವರು ಕೆವಿನ್ ಫೋಟೋಗ್ರಾಫರ್. ಅವ್ರಿಗೆ ಪುಲಿಟ್ಜರ್ ಅವಾರ್ಡ್ ಬಂತು. ಆದ್ರೆ ಪುಲಿಟ್ಜರ್ ಅವಾರ್ಡ್ ಬಂದು ಒಂದು 3-4 ತಿಂಗಳಲ್ಲಿ ಅವರು ತೀರೋಗ್ಬಿಡ್ತಾರೆ. ಯಾಕೆ ಅಂತಂದ್ರೆ ಅವ್ರ ಆ ಚಿತ್ರ ಅವ್ರಿಗೆ ಅವಾರ್ಡ್ ತಂದ್ಬಿಟ್ರು ಕೂಡ ಆ ಚಿತ್ರವನ್ನು ನೋಡಿ ಅವರು ಮಾನಸಿಕವಾಗಿ ಜರ್ಜರಿತರಾಗ್ಬಿಡ್ತಾರೆ. ಆ ನೋವಿನಲ್ಲಿ ಅವರು 3-4 ತಿಂಗಳಲ್ಲಿ ಹೇಳ್ಬಿಡ್ತಾರೆ. ಯಾಕೆಂತಂದ್ರೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಒಂದು ಫೋಟೋ ನಿಮಗೆ ಹಲವಾರು ಕಥೆಗಳನ್ನ ಹೇಳುತ್ತೆ. ನಮ್ಮ ಜೀವನವನ್ನ ಕಟ್ಟಿಕೊಡುತ್ತೆ, ನಮ್ಮ ಬಾಲ್ಯವನ್ನು ಕಟ್ಟಿಕೊಡುತ್ತೆ, ನಮ್ಮ ಯೌವನವನ್ನು ಕಟ್ಟಿಕೊಡುತ್ತೆ, ನಮ್ಮ ವೃದ್ಧಾಪ್ಯವನ್ನ ಕಟ್ಟಿಕೊಡುತ್ತೆ. ಇವತ್ತು ನಾನು ನಿನ್ನೆ ಎಲ್ಲ ಆಲ್ಬಮ್ ಹುಡುಕ್ತಾ ಇದ್ರೆ ನಾನು ಯಾವಾಗಲೂ 1 ವರ್ಷದ ಮಗು ಆಗಿದ್ದ ಒಂದು ಬ್ಲಾಕ್ ಅಂಡ್ ವೈಟ್ ಫೋಟೋ ಸಿಕ್ತು. ಅದನ್ನ 2 ನಿಮಿಷದಲ್ಲಿ ಕಲರ್ ಫೋಟೋ ಮಾಡ್ಬೋದ್ಬಿಟ್ರು. ಯಾಕೆ ಹೇಳಿ? ಶಂಕರ್ ಸರ್ ಹೇಳಿದ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಈಗ ಫೋಟೋಗ್ರಾಫರ್ಗಳು ಯಾವುದೊಂದು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಬಂತು ಅಂದ್ರೂ ಕೂಡ ಅದನ್ನ ಕ್ರಾಸ್ ಚೆಕ್ ಮಾಡ್ಕೊಂತೀವಿ, ಇದೇನು ಒರಿಜಿನಲ್ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಾವು ಯಾರ ಜೊತೆ ಇಲ್ಲಿ ಎಲ್ಲಾ ಫೋಟೋಗಳು ಬಂದ್ಬಿಡ್ತವೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ. ಹೀಗಾಗಿ ಫೋಟೋಗಳಿಗೆ ನಮ್ಮಲ್ಲಿ ಹೆಚ್ಚು ಮಹತ್ವ ಕೊಡುವಂತ ಸನ್ನಿವೇಶ ಇದೆ. ನಮ್ಮೆಲ್ಲ ಫೋಟೋಗ್ರಾಫರ್ಗಳು ಕೂಡ, ಅದರಲ್ಲಿ ನಮ್ಮ ರಾಜ್ಯದ ಪತ್ರಕರ್ತರು ಅಲ್ಲಿ ಯುದ್ಧದ ಭೂಮಿಗೆಲ್ಲ ಹೋಗಿ ಅಲ್ಲೆಲ್ಲ ಫೋಟೋ, ನಮ್ಮ ಮುನ್ನ ಇರ್ಬೋದು ಹಲವಾರು ಫೋಟೋಗ್ರಾಫರ್ಸ್ ಯುದ್ಧ ಭೂಮಿ ಹೋಗಿ ಅಲ್ಲಿ ಪ್ರಾಣವನ್ನ ಒತ್ತೆ ಇಟ್ಟು ಫೋಟೋಗಳು ತೆಗೆದು ಹೆಸರು ದೇಶಗಳಲ್ಲಿ ಹೆಸರು ಮಾಡಿರುವಂತದ್ದನ್ನು ಕೂಡ ನಾವು ನೋಡಿದ್ದೀವಿ. ಇವತ್ತು ಮಾಧ್ಯಮ ಅಕಾಡೆಮಿ ಇವತ್ತೊಂದು ಒಳ್ಳೆಯ ಕೆಲಸವನ್ನ ಪತ್ರಿಕಾ ಛಾಯಾಗ್ರಾಹಕರಿಗೆ ತರಬೇತಿ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಇದು ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಮುದ್ರಣ ಮಾಧ್ಯಮ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ವರದಿಗಾರರು ಕೂಡ ಇದೇ ತರ ನೀವು ತರಬೇತಿಯನ್ನು ಕೊಟ್ರೆ ನಾವೇನು ಊಹಾ ಪತ್ರಿಕೋದ್ಯಮದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೀವಿ, ಫೇಕ್ ಜರ್ನಲಿಸಂ, ಫೇಕ್ ನ್ಯೂಸ್ ಅವಳಿಗಳಲ್ಲಿ ಏನು ಒದ್ದಾಡ್ತಾ ಇದ್ದೀವಿ, ಅದರ ಬಗ್ಗೆ ಸ್ವಲ್ಪ ಹೊಸ ಪೀಳಿಗೆಯ ಪತ್ರಕರ್ತರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನಗೆ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಂಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಾಧ್ಯಮ ಅಕಾಡೆಮಿಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಸೇರಿರುವ ಗಣ್ಯರಿಗೆ ಮತ್ತೆ ತಮ್ಮೆಲ್ಲರಿಗೂ ವಂದಿಸಿ ನಾನು ಮುಗಿಸ್ತೇನೆ. ನಮಸ್ಕಾರ.